ಡಿಕೆ ಶಿವಕುಮಾರ್ ಇವತ್ತು ಅವರ ಕನಸು ರಾಮನಗರ ಜಿಲ್ಲೆಯ ಹೆಸರನ್ನ ಇಂದಿಗೆ ಬದಲಾವಣೆ ಮಾಡಿದ್ದಾರೆ. ಬೆಂಗಳೂರು ದಕ್ಷಿಣ ಮಾಡಬೇಕು ಅಂತ ಬಿಗಿ ಪಟ್ಟನ್ನ ಹಿಡಿದಿದ್ರು, ಅದರಂತೆ ನಾಮಕರಣ ಆಗಿದೆ. ಈ ಹಿಂದೆಯೇ ಕ್ಯಾಬಿನೆಟ್ ಸಭೆಯಲ್ಲಿ ನಿರ್ಧಾರ ಕೂಡ ಆಗಿತ್ತು. ಕೇಂದ್ರ ಸರ್ಕಾರಕ್ಕೂ ಶಿಫಾರಸು ಮಾಡಲಾಗಿತ್ತು. ಆದರೆ ಕೇಂದ್ರ ಯಥಾಸ್ಥಿತಿಯನ್ನ ಕಾಪಾಡಿಕೊಳ್ಳಿ ಅಂತ ಹೇಳಿತ್ತು. ಆದರೆ ಪಟ್ಟು ಬಿಟ್ಟಿಲ್ಲ. ಇವತ್ತು ಕ್ಯಾಬಿನೆಟ್ಗೆ ತಂದ್ರು, ಅದನ್ನ ಫೈನಲಿ ಘೋಷಣೆ ಮಾಡಿದ್ರು. ಇನ್ನು ಈ ವಿಷಯವಾಗಿ ಅಶೋಕ್ ಮತ್ತು ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಈ ಮಧ್ಯೆ 17,780 ಕೋಟಿ ವೆಚ್ಚದ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಟೆಂಡರ್ ಕರೆಯಲು ಸಂಪುಟ ಸಮ್ಮತಿಸಿದೆ. ಹೆಬ್ಬಾಳದ ಎಸ್ಟೀಮ್ ಮಾಲ್ನಿಂದ ಸಿಲ್ಕ್ ಬೋರ್ಡ್ವರೆಗೆ ಸುಮಾರು 33.04 ಕಿಲೋಮೀಟರ್ ಉದ್ದದ ಸುರಂಗ ರಸ್ತೆಗೆ ಒಟ್ಟು 5 ಪಥ ಹೊಂದಿರಲಿದ್ದು 26 ತಿಂಗಳಲ್ಲಿ ಟನಲ್ ಕೊರೆದು 12 ತಿಂಗಳಲ್ಲಿ ಯೋಜನೆಯನ್ನು ಮುಕ್ತಾಯ ಮಾಡಬೇಕಿದೆ. ಬೆಂಗಳೂರು ರಾಮನಗರ ಜಿಲ್ಲೆ ಇವತ್ತು ಕ್ಯಾಬಿನೆಟ್ ನಲ್ಲಿ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ತೀರ್ಮಾನ ಆಗಿದೆ. ಅದು ಸಂಬಂಧಪಟ್ಟಂತೆ ಆದೇಶ ಕೂಡ ಬರ್ತದೆ. ರಾಮನಗರದ ಹೆಡ್ ಕ್ವಾರ್ಟರ್ ಈ ಹೆಸರು ಬದಲಾವಣೆಯಿಂದ ಆಗೋ ಲಾಭ ಏನು? ಯಾರೋ ಕೆಲವರೆಲ್ಲ ರಿಯಲ್ ಎಸ್ಟೇಟ್ ಅಂತ ಹೇಳ್ತಿದ್ದಾರೆ, ಒಂದಷ್ಟು ಉದ್ಯೋಗ ಸೃಷ್ಟಿಯಾಗುತ್ತೆ, ಅಭಿವೃದ್ಧಿ ಆಗುತ್ತೆ ಅಂತ. ಏಕೆ ರಾಮನಗರ ಅಂತಿದ್ರೆ ಆಗಲ್ವಾ? ಬೆಂಗಳೂರು ದಕ್ಷಿಣ ಮಾಡಿದಾಗ ಅದು ಬೆಂಗಳೂರು ವ್ಯಾಪ್ತಿಗೆ ಬಂದ್ಬಿಡುತ್ತೆ ಅಂತ. ಹೆಂಗೆ ಬಂದ್ಬಿಡುತ್ತೆ? ಹಾಗಾದ್ರೆ ಇಡೀ ಬೆಂಗಳೂರಿಗೆ ಸಿಂಗಪುರ ಅಂತ ಹೆಸರಿಟ್ರೆ ಏನಾಗುತ್ತೆ? ಇಡೀ ಬೆಂಗಳೂರನ್ನೇ ನಾಳೆ ಬೆಳಗ್ಗೆಯಿಂದ ಸಿಂಗಪುರ ಅಂತ ಕರೆದು ಬಿಡೋದು, ದುಬೈ ಅಂತ ಕರೆದು ಬಿಡೋದು. ಹೆಸರಿಟ್ಟ ತಕ್ಷಣ ದುಬೈ ಆಗತ್ತಾ? ಸಿಂಗಪುರ ಆಗತ್ತಾ? ನೀವು ಹೆಸರನ್ನು ಇಡುವುದರ ಮೂಲಕ ಆ ಜಾಗಕ್ಕೆ ಮಹತ್ವ ಬರಲ್ಲ. ಆ ಜಾಗದ ವರ್ತನೆ ಮತ್ತು ಅದು ಬೆಳೆಯುವ ರೀತಿಯಿಂದ ಹೆಸರಿಗೂ ಮಹತ್ವ ಬರುತ್ತೆ. ನಂಬರ್ 1. ನಂಬರ್ 2, ಎಲ್ಲ ಹೆಸರುಗಳಿಗೂ ಒಂದು ಐತಿಹಾಸಿಕವಾದಂತಹ ಹಿನ್ನೆಲೆಗಳಿರುತ್ತವೆ. ಮದ್ರಾಸನ್ನು ಚೆನ್ನೈ ಮಾಡಿದ್ರು, ಅದಕ್ಕೊಂದು ಹಿನ್ನೆಲೆ ಇದೆ. ಬಾಂಬೆನ ಮುಂಬೈ ಮಾಡಿದ್ರು, ಅದಕ್ಕೊಂದು ಹಿನ್ನೆಲೆ ಇದೆ. ಕನ್ನಡದ ಭಾಷೆಗೆ ಅನುಗುಣವಾಗಿ ಬೆಂಗಳೂರು ಆಯಿತು. ಅದನ್ನು ಸಿದ್ದರಾಮಯ್ಯ ಮತ್ತು ಬದುಕಿಲ್ಲ ಅನಂತಮೂರ್ತಿ ಅವ್ರನ್ನ ಕೇಳ್ಬೋದಿತ್ತು. ನಾವು ಕೇಳ್ಬೋದು, ಸಿದ್ದರಾಮಯ್ಯವ್ರನ್ನ ಕೇಳ್ಬೋದು, ಅನಂತಮೂರ್ತಿ ಇಲ್ಲ. ಬೆಂಗಳೂರು ಹೋಯ್ತು, ಬೆಂಗಳೂರು ರೀಸನ್. ರಾಮನಗರ ಬೆಂಗಳೂರು ದಕ್ಷಿಣ ಆಗಕ್ಕೆ ರೀಸನ್ ಏನು? ಇಟ್ ಮೇಕ್ಸ್ ನೋ ಡಿಫರೆನ್ಸ್. ನಂಬರ್ 1. ನಂಬರ್ 2, ರಾಮನಗರ ಎಂದೂ ಬೆಂಗಳೂರು ಅಲ್ಲ. ನನ್ನ ಪ್ರಕಾರ ನೀವೇನು ಇಟ್ಕೋತಿರೋ ಬಿಡ್ತಿರೋ, ಅಧಿಕಾರ ಇದ್ದಾಗ, ನನ್ನ ಹತ್ರ ಶಕ್ತಿ ಇದ್ದಾಗ ನಾನು ಏನು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು ಅಲ್ವಾ? ಈಗ ನಾನು ಉದಾಹರಣೆ ಕೊಟ್ಟಂಗೆ, ಭಾರತನ ಇದ್ದಕ್ಕಿದ್ದಂತೆ ನಾಳೆ ದಿನ ಬೆಳಗ್ಗೆ ಇದ್ದು ಅಮೆರಿಕಾ ಅಂತ ಹೆಸರು ಚೇಂಜ್ ಮಾಡಿಬಿಟ್ರೆ ಭಾರತನೇ ಆಗಿರುತ್ತೆ. ಏನಾಗುತ್ತೆ? ಅಮೆರಿಕದವರಿರೋರೆಲ್ಲ ಇಲ್ಲೊಂದು ಅಮೆರಿಕ ಇದೆಯಂತೆ, ಪಾಪ 30 ಸೈಟ್ ತಗೊಳ್ಳೋದಂತ ಓಡ್ಬರ್ತಾರ? ಯಾಕೆ ಬರಬೇಕು? ಈ ಹಿಂದೆ ಹೇಳಿದ್ರಲ್ಲ ಸರ್, ಹಾಗಾಗಿ ಬಂಗಾರದ ಬೆಲೆ ಬರುತ್ತೆ ಭೂಮಿಗೆ ಅಂತ. ಈಗ ರಿಯಲ್ ಎಸ್ಟೇಟ್ ಅವ್ರದ್ದು ಏನು ಐಡಿಯಾ? ನಿಮ್ಗೆ ಅಧಿಕಾರ ಇದೆ ಅಂದಾಗ ನಾನು ಯಾಕೆ ಕೆಲವು ನಿರ್ಧಾರಗಳನ್ನು ಮಾಡ್ತೀನಿ ಅನ್ನೋದನ್ನ ಭವಿಷ್ಯದಲ್ಲಿ ಯಾವ ರೀತಿಯ ವಿಶ್ಲೇಷಣೆ ಆಗಬೇಕು ಅನ್ನೋದನ್ನು ಯೋಚನೆ ಮಾಡಿ. ಮತ್ತು ಯಾವಾಗ ನೀವು ಗ್ರೇಟ್ ಆಗ್ತೀರಿ ಅಂದರೆ, ರಾಮನಗರ ಬೆಂಗಳೂರು ಹೆಸರಿಗೆ ಸಡ್ಡು ಹೊಡೆಯುವಂತಾಗಬೇಕು, ಅದು ಗ್ರೇಟ್. ಸಿಂಗಾಪುರಕ್ಕೆ ದುಬೈ ಸಡ್ಡು ಹೊಡೆಯುವಂತೆ ಆಗುತ್ತಿದೆ. ಸಿಂಗಾಪುರಕ್ಕೆ ಸಡ್ಡು ಹೊಡೆದಿದ್ದು ಹಿಂದಿನ ಕಾಲದಲ್ಲಿ ಹಾಂಗ್ಕಾಂಗ್. ಹಾಗೆ ಅದು ಗ್ರೇಟ್ನೆಸ್. ಗ್ರೇಟ್ ಹೆಸರು ತಗೊಂಬಂದು ನನ್ನೂರಿಗೆ ಇಟ್ಕೊಂಡು ನಾನು ಗ್ರೇಟು ಅನ್ಕೊಂಡ್ರೆ ನಾನೇನು ಮಾಡಲಿ? ಹೆಸರಿಗಷ್ಟೇ ನಾನೇನು ಮಾಡಲಿ? ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಸಿಂಗಪೂರ್ ಅಂತ ಇಟ್ಬಿಟ್ಟು ನಾನು ಲಿಕ್ವಾನ್ಯೂ ಟೈಪ್ ಅಂತಂದ್ರೆ ನಾನು ಏನು ಮಾಡೋಕ್ಕಾಗತ್ತೆ? ನೀವು ಲಿಕ್ವಾನ್ಯೂ ಟೈಪ್ ಅಲ್ಲ ಸಾರ್ ಅಂತ ಹೇಳ್ತೀನಿ. ಅದೇ ವಾಸ್ತವ ಅಷ್ಟೆ.